ನಮ್ಮ ಉದ್ಘಾಟಕರು ಹಾಗೂ ಮುಖ್ಯ ಭಾಷಣಕಾರರು ಹೇಳಿದರು, 1967ನೇ ಇಸವಿಯಲ್ಲಿ ಈ ಕಾಲೇಜು ಸ್ಥಾಪನೆಯಾದ ವರ್ಷ. ಅವರು ಇಲ್ಲಿಯ ಸ್ಥಾಪಕ ಪ್ರಾಂಶುಪಾಲರು. ನಾನು ಅದೇ ವರ್ಷ ಹುಟ್ಟಿದ್ದು. ಅವರ ಬಗ್ಗೆ ಕಿಂಚಿತ್ತೂ ನನಗೆ ತಿಳಿದಿರಲಿಲ್ಲ. ಈ ಕಾಲೇಜಿಗೆ ಬಂದ ನಂತರ ಕೆಲವು ವಿಚಾರಗಳು ನನ್ನ ಸಹೋದ್ಯೋಗಿಗಳಿಂದ ಅಲ್ಲಿ ಸ್ವಲ್ಪ ಅವರ ಹೆಸರು ಮತ್ತು ಅವರ ಇತಿಹಾಸ ತಜ್ಞರು ಅಂತ ಇತಿಹಾಸ ಸಂಶೋಧಕರು ಅಂತ ಮಾತ್ರ ಕೇಳಿದ್ದೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಉದ್ಘಾಟಕರಾದಂತಹ ಡಾಕ್ಟರ್ ಪಿ ಗಣಪಯ್ಯ ಭಟ್ರವರೇ ಹಾಗೂ ಇವತ್ತು ವೇದಿಕೆಯಲ್ಲಿ ಅತಿಥಿಗಳಾಗಿ ಆಸೀನರಾದಂತಹ ಅವರ ಸುಪುತ್ರ ಶ್ರೀ ಪರಶುರಾಮ ಭಟ್ರವರೇ, ಹಿರಿಯ ಸಾಹಿತಿ ನಮ್ಮ ಸನ್ಮಿತ್ರ ಶ್ರೀ ಮುರಳೀಧರ ಉಪಾಧ್ಯಾಯರವರೇ, ನಮ್ಮ ಮಾನುಷದ ಉಪಾಧ್ಯಕ್ಷರು ಡಾಕ್ಟರ್ ರಾಬರ್ಟ್ ರೊಡ್ರಿಗಸ್ ಅವರೇ, ಹಾಗೂ ನನಗೆ ಇತಿಹಾಸವನ್ನು ಪರಿಚಯಿಸಿದಂಥ ನನ್ನ ಗುರುಗಳಾದಂಥ ಡಾಕ್ಟರ್ ಜಗದೀಶ್ ಶೆಟ್ಟಿ ಅವರೇ, ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಆಹ್ವಾನಿತರೇ, ನಮ್ಮ ಕಾಲೇಜಿನ ನಿವೃತ್ತ ಶಿಕ್ಷಕರು ಗುರುರಾಜ್ ಭಟ್ರವರನ್ನ ಬಹಳ ಹತ್ತಿರದಿಂದ ತಿಳಿದವರು ಹಾಗೂ ವಿದ್ಯಾರ್ಥಿಗಳೇ, ಇವತ್ತು ಎಷ್ಟೋ ವರ್ಷಗಳ ನಂತರ ಒಂದು ಇತಿಹಾಸದ ಒಂದು ಪಾಠ ಕೇಳಿದಾಗೆ ಆಯಿತು ನನಗೆ. ಈ ಗಣಪಯ್ಯ ಭಟ್ರವರು ಡಾಕ್ಟರ್ ಗುರುರಾಜ್ ಭಟ್ರ ಬಗ್ಗೆ ಅವರ ಬಗ್ಗೆ ತಿಳಿದು ಇವತ್ತು ನಿರರ್ಗಳವಾಗಿ ಬಹಳ ಸುಂದರವಾಗಿ ಇವತ್ತು ಅವರು ಗುರುರಾಜ್ ಭಟ್ರ ಬಗ್ಗೆ ಮಾತಾಡಿದ್ದು ನನ್ನ ಮನ ಮುಟ್ಟಿತು. ಹಾಗೂ ಗುರುರಾಜ್ ಭಟ್ರ ಬಗ್ಗೆ ತುಂಬ ನಾನು ತಿಳಿದುಕೊಂಡೆ. ಅಷ್ಟು ಗುರುರಾಜ್ ಭಟ್ರ ಮೇಲೆ ಸಂಶೋಧನೆಯನ್ನು ನಡೆಸಿದ್ದಾರೆ. ಅಷ್ಟು ಎಳೆಯಾಗಿ ಅವರ ಬಾಲ್ಯದಿಂದ ಅವರ ಸಾವಿನ ತನಕ ಹಾಗೂ ಅವರ ಶಿಕ್ಷಣದಿಂದ ಅವರ ಸಂಶೋಧನೆ ತನಕ ಬಹಳಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದೀರಿ. ಅದಕ್ಕೋಸ್ಕರ ನಮ್ಮ ಕಾಲೇಜಿನ ವತಿಯಿಂದ ನಮಗೆ ಧನ್ಯವಾದವನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಅದಕ್ಕಿಂತ ಮಿಗಿಲಾಗಿ ತಾವು ಆಡಿದಂತಹ ಮಾತುಗಳು, ನಾನು ಇವತ್ತು ಬೆಳಿಗ್ಗೆ ನಾನು ಕಾಲೇಜಿಗೆ ಬರುವಾಗ ನನ್ನ ಸಂಶೋಧನಾ ವಿದ್ಯಾರ್ಥಿನಿಯ ಜೊತೆ ಮಾತಾಡ್ತಾ ಇದ್ದೆ, ಇವತ್ತಿಂಥ ಒಂದು ಕಾರ್ಯಕ್ರಮ ಇದೆ ಅಂತ. ಅವರಿಗೂ ಕೂಡ ಅದರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಅವರಿಗೂ ಕೂಡ ಇತ್ತು. ಮತ್ತು ನಾನು ಹೇಳಿದೆ, ಆ ಕಾಲದಲ್ಲಿ ಅಂದರೆ 1950ರ ದಶಕದಲ್ಲಿ ಒಬ್ಬ ವ್ಯಕ್ತಿ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕಾದ್ರೆ ಅವರು ಎಷ್ಟು ಶ್ರೇಷ್ಠ ವ್ಯಕ್ತಿ ಆಗಿರ್ತಾರೆ. ಇವಾಗ ನಾವು ಫೇಸ್ಬುಕ್ಕಲ್ಲಿ ಹಾಕಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತದೆ. ಆವಾಗ ವಾಹನ ಇರಲಿಲ್ಲ, ಅಲೆದಾಡಲಿಕ್ಕೆ ಏನೂ ಇರಲಿಲ್ಲ. ಪುಸ್ತಕ, ಈ ತಾಳೆಗರಿ ಅಥವಾ ಪುಸ್ತಕ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಅಧ್ಯಯನಕ್ಕೆ ಬೇಕಾದಂಥ ಪರಿಕರಗಳು ನಮ್ಮಲ್ಲಿ ಇರಲಿಲ್ಲ. ಆ ಒಂದು ಹೊತ್ತಿಗೆ ಇಷ್ಟು ಒಂದು ಆಳವಾದಂಥ ತುಳುನಾಡಿನ ಸಂಶೋಧನೆಯನ್ನು ಮಾಡಿದಂತಹ ಗುರುರಾಜ್ ಭಟ್ರು ನಮ್ಮ ಮಿಲಾಗ್ರಿಸ್ ಕಾಲೇಜಿನ ಸ್ಥಾಪಕ ಪ್ರಾಂಶುಪಾಲರಾದದ್ದು ನಮ್ಮ ಭಾಗ್ಯ ಅಂತ ಹೇಳ್ಬೇಕು. ಯಾರದ್ದು ನಷ್ಟ, ಯಾರದ್ದು ಇಷ್ಟ ಅಂತ ನಾವು ಹೇಳ್ತೇವೆ. MGM ಕಾಲೇಜಿನಿಂದ ಇಲ್ಲಿ ಬರಬೇಕು. MGM ಕಾಲೇಜಿಗೆ ಬಹುದೊಡ್ಡ ನಷ್ಟವಾಗಿರಬಹುದು, ಅವರು ಹೇಳ್ಕೊಳ್ಳಿಕ್ಕಿಲ್ಲ. ಆದರೆ ನಮಗೆ ಆದಂಥ ಅತೀ ದೊಡ್ಡ ಲಾಭ, ಈ ಸಂಸ್ಥೆಗೆ ಆದಂಥ ಅತೀ ದೊಡ್ಡ ಶ್ರೇಷ್ಠ ಲಾಭ ಅಂದರೆ ಗುರುರಾಜ್ ಭಟ್ರು ನಮ್ಮ ಸ್ಥಾಪಕ ಪ್ರಾಂಶುಪಾಲರಾಗಿದ್ದರು. ಇವರು ಹೇಳಿದ ಹಾಗೆ ನಾವು ಇವತ್ತಿಗೂ ಹೇಳ್ತಾರೆ ಸರ್, ಇವತ್ತಿಗೂ ನಾವು ನಮ್ಮನ್ನು ಪರಿಚಯಿಸುವಾಗ ಮಿಲಾಗ್ರಿಸ್ ಕಾಲೇಜಿನ ಅಲ್ಲಿ ಗುರುರಾಜ್ ಭಟ್ರಿದ್ದು ಸ್ಥಾಪಕ ಪ್ರಾಂಶುಪಾಲರು ಅಂದರೆ ಅಷ್ಟು ಅವರು ಎಲ್ಲರಿಗೂ ಪರಿಚಿತರಾಗಿದ್ದರು. ವ್ಯಕ್ತಿಯಾಗಿ ಪರಿಚಿತರಾಗಿರೋದಕ್ಕಿಂತ ಸಂಶೋಧಕರಾಗಿ ಪರಿಚಿತರಾಗಿದ್ದರು. ಸಂಶೋಧಕರಾಗಿ ಅವರನ್ನು ಎಲ್ಲರೂ ಗುರುತಿಸ್ತಾ ಇದ್ರು. ಅದಕ್ಕೋಸ್ಕರ ಗಣಪಯ್ಯ ಭಟ್ರವರೇ, ಇನ್ನೂ ಕೂಡ ನಮಗೆ ತುಂಬ ಅದರ ಬಗ್ಗೆ ತಿಳ್ಕೊಳ್ಳಬೇಕಾಗಿದೆ. ಇನ್ನು ಮುಂದೆಯೂ ಕೂಡ ನಿಮ್ಮನ್ನು ನಾವು ಇಲ್ಲಿಗೆ ಕರೆಯುವುದಕ್ಕಿದ್ದೇವೆ. ನಾವು ಪೂರ್ವಭಾವಿಯಾಗಿ ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ನಮ್ಮ ಹಿರಿಯ ಮಿತ್ರರು ಇಲ್ಲಿದ್ರು. ನಮ್ಮ GS ಆ ದಿನ ಬರಲಿಕ್ಕೆ ಆಗಲಿಲ್ಲ. ಏನು ಮಾಡಬಹುದು, ಯಾಕಂದರೆ ನನಗೆ ಒಂದು ಜವಾಬ್ದಾರಿ ಇದೆ. ನಾನು ಎಷ್ಟು ಅರ್ಹನು ಅಂತ ನನಗೆ ಗೊತ್ತಿಲ್ಲ. ಡಾಕ್ಟರ್ ಗುರುರಾಜ್ ಭಟ್ ಅವರ ಆ ಸ್ಥಾನದಲ್ಲಿ ನಾನು ಪ್ರಾಂಶುಪಾಲನಾಗಿದ್ದೇನೆ. ನನ್ನ ಹಿರಿಯ ಮಿತ್ರರಾದಂಥ ಡಾಕ್ಟರ್ ಜೆರಾಲ್ಡ್ ಪಿಂಟರ್ ಅವರಿದ್ದರು. ಇವಾಗ ಅವರ ಜನ್ಮ ಶತಾಬ್ದಿಯನ್ನು ಆಚರಣೆ ಮಾಡುವ ನಿಟ್ಟಿನಲ್ಲಿ ನಾನು ಪ್ರಾಂಶುಪಾಲನಿಗೆ ಒಂದು ಜವಾಬ್ದಾರಿ ಇದೆ.
ನನಗೆ ಯಾವಾಗ ಈ ವರ್ಷ ಡಾಕ್ಟರ್ ಗುರುರಾಜ್ ಭಟ್ ಅವರ ಜನ್ಮ ಶತಮಾನ ಅಂತ ತಿಳಿದಾಗ ನಾನು ಡಾಕ್ಟರ್ ಜಯರಾಮ್ ಶೆಟ್ಟಿ ಪುಣ್ಯಕ್ಕೆ ಅವರು ಕೂಡ ಆ ಇತಿಹಾಸ ವಿಭಾಗದವರೇ IPSC ಕೋಆರ್ಡಿನೇಟರ್, ಅವರನ್ನು ಕರೆದು ನಾವಿಬ್ಬರು ಮಾತಾಡಲಿಕ್ಕೆ ಶುರು ಮಾಡಿ ಏನಾದರೂ ಮಾಡಬೇಕು ಜಯರಾಮ್, ಯಾಕಂದ್ರೆ ಒಂದು ವೇಳೆ ಮಾಡದೇ ಇದ್ರೆ ಮತ್ತೆ ನಾವು ನಾಳೆ ಬೆಳಿಗ್ಗೆ ಅದರ ಬಗ್ಗೆ ಏನು ರಿಗ್ರೆಟ್ ಮಾಡಬೇಕಾಗ್ತದೆ, ಪಶ್ಚಾತ್ತಾಪ ಪಡ್ಕೊಳ್ಬೇಕಾಗಬಹುದು. ಅವರಿಗಿಂತ ಜಾಸ್ತಿ ನಾನು ಪಶ್ಚಾತ್ತಾಪ ಪಡ್ಕೊಳ್ಬೇಕಾಗಿರ್ಬೋದು. ಅವರ ಡಿಪಾರ್ಟ್ಮೆಂಟ್ ಅವರು, ವಿಭಾಗದವರು, ಆದರೆ ಅವರು ಪ್ರಾಂಶುಪಾಲರಾಗಿದ್ರಲ್ವ, ಅದಕ್ಕೋಸ್ಕರ ನಾನು ಮತ್ತೆ ಅದನ್ನು ತುಂಬ ಸಲ ಹೀಗೆ ಮಾತಾಡುವಾಗ ಮತ್ತೆ ನಮ್ಮದೇ ವಿಚಾರಗಳು ಸಾಕಾಗಲಿಕ್ಕಿಲ್ಲ. ಆದ್ದರಿಂದ ಬೇರೆಯವರನ್ನು ಕೂಡ ಕರೆಯುವ, ಹಿರಿಯರನ್ನು ಕರೆಯುವ, ಅವರ ಮನೆಯವರನ್ನು ಕೂಡ ನಾವು ಕರೆಯುವ, ವಿಚಾರ ವಿನಿಮಯ ಮಾಡುವ ಅಂತ ಸಂದರ್ಭದಲ್ಲಿ ಡಾಕ್ಟರ್ ಜಗದೀಶ್ ಶೆಟ್ಟಿ ಸರ್ ಮತ್ತೆ ಉಪಾಧ್ಯಾಯ ಸರ್ ಮತ್ತೆ ಇನ್ನಿತರ ಇಲ್ಲಿ ಬಂದು ಈ ಜನ್ಮ ಶತಮಾನೋತ್ಸವದ ಆಚರಣೆ ಮಾತ್ರ ಅಲ್ಲ, ಅವರು ಒಬ್ಬ ವ್ಯಕ್ತಿ, ಅವರು ಒಬ್ಬ ಸಂಶೋಧಕನಾಗಿದ್ದರಿಂದ ಈ ಸಿರೀಸ್ ಆಫ್ ಪ್ರೋಗ್ರಾಮ್ಸ್ ಅನ್ನು ಮಾಡುವ ಅನ್ನುವಂತಹ ಒಂದು ನಾವು ಆ ದಿನ ನಿರ್ಧಾರವನ್ನು ನಾವು ತಗೊಂಡೆವು. ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಉದ್ಘಾಟನಾ ಸಮಾರಂಭವನ್ನು ಮಾಡುವ ಅಂತ ಹೇಳಿ ಯಾರು ಸೂಕ್ತ ವ್ಯಕ್ತಿ ಇದಕ್ಕೆ ಅಂತ ಹೇಳುವಾಗ ಗಣಪಯ್ಯ ಭಟ್ರ ಹೆಸರು. ಇವತ್ತು ನಾವು ಖಂಡಿತವಾಗಿಯೂ ನಾವು ಅವರನ್ನು ಕರೆದದ್ದು ಸಾರ್ಥಕವಾಯಿತು ಅಂತ ನಾನು ಅನಿಸ್ತಾ ಇದ್ದೇನೆ. ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಇವತ್ತು ಖಂಡಿತವಾಗಿ ಎಳೆಯಾಗಿ ಅವರು ಬಿಡಿಸಿಟ್ಟಂತಹ ಒಂದು ವಿಚಾರಗಳನ್ನು ತಾವು ಕೂಡ ಕೇಳಿದ್ದೀರಿ. ನಮಗೂ ಕೂಡ ಅವರ ಬಗ್ಗೆ ಖಂಡಿತವಾಗಿಯೂ ತಿಳುವಳಿಕೆ ಮೂಡಿದೆ ಅನ್ನುವಂಥದ್ದು ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕಿಂತ ಒಬ್ಬ ದೊಡ್ಡ ಶಕ್ತಿ, ಯಾಕಂದ್ರೆ 100 ವರ್ಷದ ನಂತರ ನಾವು ಎಷ್ಟು ಜನ ಸೇರಬೇಕಾದ್ರೆ, ಗುರುರಾಜ್ ಭಟ್ರ ಈ ನಮ್ಮ ಮಕ್ಕಳಿದ್ದಾರೆ, ನಾನು ಕೂಡ ನನ್ನ ನಂತರ ಹುಟ್ಟಿದವರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಗುರುರಾಜ್ ಭಟ್ರ ಬಗ್ಗೆ. ಆ ಗುರುರಾಜ್ ಭಟ್ರ ಬಗ್ಗೆ ಮಾತು ಕೇಳಲಿಕ್ಕೆ, ವಿಚಾರ ಒಂದು ವಿನಿಮಯ ಮಾಡಲಿಕ್ಕೆ ಇಲ್ಲಿ ನಾವು ಸೇರಿದ್ದೇವಂದ್ರೆ ಅದು ಶಕ್ತಿಯೇ ಸರಿ, ಒಬ್ಬ ವ್ಯಕ್ತಿಯಿಂದ ಇದು ಸಾಧ್ಯ ಇಲ್ಲ, ಶಕ್ತಿಯೇ ಸರಿ. ಅದಕ್ಕೋಸ್ಕರ ಗುರುರಾಜ್ ಭಟ್ರನ್ನ ಪುನಃ ನಾನು ಸ್ಮರಿಸುತ್ತಾ, ಇನ್ನು ಮುಂದಿನ ಕಾರ್ಯಕ್ರಮಗಳು ಕೇವಲ ಇದೇ ಕಾಲೇಜಿನಲ್ಲೆಲ್ಲ, ಜಯರಾಮ್ ಶೆಟ್ಟಿಗಾರವರು ಬಹಳ ಒಂದು ಒಳ್ಳೆ ಆಲೋಚನೆಯನ್ನ ಮಾಡಿದ್ದಾರೆ. ಮಾನುಷ್ಯವನ್ನ ಅದಕ್ಕೋಸ್ಕರ ನಾವು ಅವರೊಂದಿಗೆ ಈ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಬೇರೆ ಬೇರೆ ಕಾಲೇಜುಗಳಿಗೆ ನಾವು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಅವರ ಒಂದು ಸೀರೀಸ್ ಆಫ್ ಲೆಕ್ಚರ್ಸ್ ಅವರ ಮೇಲೆ ಮಾಡ್ತೇವೆ. ಮತ್ತೆ ಒಂದು ದಿನ ಅಂತಾರಾಷ್ಟ್ರೀಯ ಒಂದು ವಿಚಾರ ಸಂಕಿರಣವನ್ನು ನಡೆಸಬೇಕು ಅನ್ನುವಂಥದ್ದು ಕೂಡ ನಮ್ಮ ಮನಸ್ಸಿನಲ್ಲಿದೆ. ಅದಕ್ಕೋಸ್ಕರ ಹಿರಿಯರು ದಯಮಾಡಿ ನಮಗೆ ಮಾರ್ಗದರ್ಶನ ನೀಡಬೇಕು. ಪುನಃ ನಾವು ಸಭೆಯನ್ನು ಕರೆಯುತ್ತೇವೆ. ಆದ್ದರಿಂದ ಇವತ್ತು ಉದ್ಘಾಟನಾ ಸಮಾರಂಭ ಇಲ್ಲಿಗೆ ಮುಗಿಯುವ ಹಂತದಲ್ಲಿದ್ದೇವೆ. ಗುರುರಾಜ್ ಭಟ್ರ ಬಗ್ಗೆ ನಾವು ಬಹಳಷ್ಟು ತಿಳಿದುಕೊಂಡಿದ್ದೇವೆ. ಇನ್ನೂ ಕೂಡ ಗುರುರಾಜ್ ಭಟ್ರ ಬಗ್ಗೆ ನಾವುಗಳು ಇಲ್ಲಿ, ನನ್ನ ಸಹೋದ್ಯೋಗಿಗಳು, ನನ್ನ ವಿದ್ಯಾರ್ಥಿ ಮಿತ್ರರು ಅವರ ಬಗ್ಗೆ ತಿಳ್ಕೊಳ್ಬೇಕು. ನಮ್ಮ ಗ್ರಂಥಾಲಯದಲ್ಲಿ ಬೇಕಾದಷ್ಟು ಅವರು ಬರೆದಂತಹ ಗ್ರಂಥಗಳು ಇವೆ. ಹೇಳಿದಾಗೆ ತುಳುನಾಡನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸಿದ ಏಕೈಕ ವ್ಯಕ್ತಿ ಅವರು ಗುರುರಾಜ್ ಭಟ್ರು. ಆ ಕಾಲದಲ್ಲಿ ಅವರನ್ನು ಇನ್ನೂ ಕೂಡ ತಿಳ್ಕೊಳ್ಬೇಕು ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಆಯೋಜಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸುತ್ತಾ ತಮಗೆ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.